ರಾಜ್ಯ ಸರ್ಕಾರ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಕ್ರಮವನ್ನು ಖಂಡಿಸಿ ನಗರದಲ್ಲಿ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಸೆಸ್ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಬಳಿಕ ಸೆಸ್ ಅಧಿಕಾರಿಗಳ ಮೂಲಕ ಇಂಧನ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಮರಿಯಾಲಹುಂಡಿ ಮಹೇಶ್ ಮಾತನಾಡಿದರು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ರಾಜ್ಯ ಸರ್ಕಾರ ಸ್ಮಾರ್ಟ್ ಮೀಟರ್ ಹಾಕ್ತೀವಿ ಅಂತ ಏನಾದರೂ ರೈತರ ಜಮೀನುಗಳಿಗೆ ಬಂದರೆ ಮುಂದಿನ ದಿನದ ಉಗ್ರವಾದ ಹೋರಾಟ ಐತೆ. ಯಾವ ವ್ಯಕ್ತಿಗಳು ಮೀಟ್ರ್ ಹಾಕಕ್ಕೆ ಬರ್ತಾರೆ ಅಂಥವ್ರು ಅಲ್ಲೇ ಕಂಬಕ್ಕೆ ಕಟ್ಟಾಕ ಅಂತ ಚಳವಳಿನೂ ಕೂಡ ಹಮ್ಕೋತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇವತ್ತು ಪ್ರತಿಯೊಬ್ಬ ರೈತನು ಇವತ್ತು 7 ಗಂಟೆ ಟೈಮ್ ಕರೆಂಟ್ ಕೊಡ್ತೀವಿ ಅಂತ ನಿಖರವಾದಂಥ ಮಾಹಿತಿನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇವತ್ತು ಬೆಳಗ್ಗೆ 7 ಗಂಟೆ ಕರೆಂಟ್ ಹೋಗಿ 75 ಸಲ ಕರೆಂಟ್ ಹೋಯ್ತಾ ಇದೆ. ಈಗ ಒಂದು ವಾರದಿಂದ ನೀರು ಕಟ್ಟಕ್ಕಾಯ್ತಾ ಇರೋ ದಿನಗಳಲ್ಲಿ ಸರ್. ಈಗ ನಿಮ್ಗೆ ಗೊತ್ತಿರ್ಬೋದು 7 ಗಂಟೆ ಟೈಮ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಸರ್. ಕರೆಂಟ್ ಈಗ ಕೊಡ್ತಾ ಇದ್ದಾರೆ. ಯಾವ ಭಾಗದಲ್ಲಿ ಸರ್ ಯಾವ ಭಾಗ? ಚಾಮರಾಜನಗರ ತಾಲೂಕು ಸರ್. ಮನೆಯಲ್ಲ ಸರ್. 7 ಗಂಟೆ ಕೊಡ್ತಾ ಇದ್ದೀವಿ. ಇಲ್ಲ ಸರ್, ಕರೆಂಟ್ ನೋಡಿ, ನಗರದಲ್ಲಿ ನಿಂತಿರೋನಲ್ಲ ಬೆಳಗ್ಗೆ ಸಂದಾಗಂತ ನೀರು ಕಟ್ಟಿದ್ದೀವಿ. ಟವಲ್ ಹಾಕೋದು ನಗರದಲ್ಲಿ ನಿಂತಿಲ್ಲ, ಬೆಳಗ್ಗೆ ಸಂದಾಗಂತ ನೀರು ಕಟ್ಟಂಥ ವ್ಯಕ್ತಿ ನಿನ್ನೆ 5 ಸಾರಿ ಹೋಯ್ತು. ಒಂದು ಸಾರಿ 9 ಗಂಟೆಗೆ ಕರೆಂಟ್ ಬಂದು 10 ಗಂಟೆಗೆ ತೆಗೆದ್ರೆ ಪುನಃ ಅರ್ಧ ಗಂಟೆ ತೆಗೆದು, ಪುನಃ 1/4 ಗಂಟೆ ತೆಗೆದು, ಪುನಃ ಇನ್ನೊಂದು 20 ನಿಮಿಷ ತೆಗೆದು. ಈ ಥರ ತೆಗೆದ್ರೆ ನಾವು ಇಲ್ಲಿ ಬುಕ್ರ ನೀರು ಅಲ್ಲಿ ಗಂಟೆ ಹೋಗುತ್ತೆ, ಪುನಃ ಆಪಾಯ್ತು. ಪುನಃ ಪಾತ್ರ ಪುನಃ ಅಲ್ಲಿ ಗಂಟೆ ಹೋಗ್ತದೆ. ನೀರಾಗೆ ಸ್ವಲ್ಪ ತೆಗೆದು ಪ್ರತಿಯೊಬ್ಬ ರೈತರು ದುಡ್ಡು ಮಾಡಿಸ್ಕೊಂಡಿದ್ದಾನೆ. ಕೊಡೋಕ್ಕಂತ ನೀವು ಕರೆಂಟಾಗಿ ಕೊಡಿ. ಈಗ 7 ಗಂಟೆ ಇರ್ತದೆ ನಾವು 7 ಗಂಟೆಗೆ ಏನು ಫಸಲು ಹಾಕ್ಬೇಕು ಅಷ್ಟು ಫಸಲು ನಾವು ಹಾಕಿದ್ದೀವಿ. 7 ಗಂಟೆಗೆ ಅದೇ ನಿರ್ವಹಣೆ ಮಾಡೋಕ್ಕೆ ಕರೆಂಟ್ ಕೊಟ್ಟರೆ ನಾವು ಹೆಂಗೆ ಕೊಡ್ತಕ್ಕೆ ಸಾಧ್ಯ? ಯಾವುದು ಮೀಟರ್ ಯಾವ್ದು ಬರುತ್ತೆ? ಈ ಸಂದರ್ಭದಲ್ಲಿ ಪ್ರತಿ ವರ್ಷ ನೀವು ಕಳ್ಳಾಟ ಆಟದಲ್ಲಿ ಸುಳ್ಳಾಡ್ತೀವಿ. 7 ಗಂಟೆ ಟೈಮ್ ಕರೆಕ್ಟ್ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಸತ್ಯವಾದ ಗೊತ್ತು. ಆದ್ರೆ ನೀವು ಇಲ್ಲಿ ಹೇಳಲ್ಲ, ಕೊಡಕ್ಕಾಗಲ್ಲ ನಿಮಗೆ ಗೊತ್ತು. ಇಲ್ಲ ಕೊಡ್ತಾ ಇದ್ದೀವಿ. 7 ಗಂಟೆ ಕೊಡ್ತಾ ಇಲ್ಲ ಸರ್. ಕರೆಂಟ್ ಸಾಧನ ಹತ್ರ ಸರ್ 7 ಗಂಟೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಅದು ಯಾವ ಸಂದರ್ಭದಲ್ಲಿ ಲೈನ್ ಫಾಲ್ಟ್ ಈಗ ರೈತರನ್ನ ನೆಂಬಿಸಿ ರೈತರ ಬೆನ್ನು ಮೂಳ ಮುರಿಯುತ್ತಿರುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ರೈತರನ್ನು ಬೆನ್ನು ಮೂಳೆ ಮುರಿಯುತ್ತಿರುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಪಂಚೇಂದ್ರಿಯ ಇಲ್ಲದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುತ್ತಿರುವ ವಿವೇಕಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅಲ್ಲಿಯವರೆಗೆ ಹೋರಾಟ, ಅದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಹಿಂಪಡೆಯಲಿ ಸ್ವಾಭಿಮಾನ ಚಳವಳಿಗೆ, ದೇಶಕ್ಕೆ ಅನ್ನ ನೀಡುತ್ತಿರುವ ಅನ್ನದಾತನಿಗೆ, ರೈತರ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಸ್ಮಾರ್ಟ್ ಮೀಟರ್ ಅಳವಡಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿರೋಧಿ ಕಾಯ್ದೆಯನ್ನು ತಂದಿರುವ ರಾಜ್ಯ ಸರ್ಕಾರಕ್ಕೆ ಇವತ್ತು ರೈತರ ಕೊಳವೆ ಬಾವಿಗಳು ಮತ್ತು ಮನೆಯ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕಾನೂನನ್ನು ತಂದಿದೆ. ಅದನ್ನು ವಿರೋಧಿಸಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಡಬಲಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಕಾಯ್ದೆಯನ್ನು ಮುಂದುವರಿಸುವುದಾದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಡೆಸಲಾಗುವುದು ಎಂದು ಆಗ್ರಹಿಸುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರು ಮಹೇಶ್ ಮರಿಯಾಲ.